ದುಶ್ಯಾಸನ ಸಮಂತರಾಜರಿಂದೊಡಗೂಡಿ ಮೆರವಿ ಸಮಂತರಾಜರಿಂದೊಡಗೂಡಿ ಮೆರವಿ ಭಟರಿಂದಲಂಕೃತನಾಗಿ ಧರಾಮಂಡಲ ಪರಿವೇಷ್ಟಿತನಾಗಿ ಸಧರ್ಮಾವಲಂಬಿಯಾಗಿ ಮೆರವಿ ಧೃತರಾಷ್ಟ್ರನಂದನನಿಗೆ ಅದಾರುದಾಡಿ ಪಿತಾಮಹರೇ, ಪರಮ ಪೂಜ್ಯರಾದ ಆಚಾರ್ಯರೇ, ಒಂದು ವಿಚಿತ್ರವಾದ ವರ್ತಮಾನವನ್ನು ಕೇಳಿದಿರ. ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಕೃಷ್ಣನನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವರಂತೆ ಅರಣ್ಯದಲ್ಲಿ
ಅನಾಗರಿಕರಂತೆ ವಾಸ ಮಾಡಿಕೊಂಡಿದ್ದವರ ಹಟ್ಟಹಾಸ ಅದೆಷ್ಟರ ಮಟ್ಟಿಗೆ ಹೆಚ್ಚಿದೆ ನೋಡಿದಿರಾ? ದುರ್ಯೋಧನ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೇ ಸಿದ್ಧ. ತಾತ ಏನು ಹೇಳಿದ್ರಿ? ಯುದ್ಧವೇ ಯುದ್ಧ. ನನ್ನ ಬಳಿ 11 ಅಕ್ಷೋಹಿಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮದಿಸಿದ ಆನೆಯ ಕಾಲಿಗೆ ಸಿಕ್ಕ ಬಹಳ ಹಣ್ಣಿನಂತೆ ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ದುರ್ಯೋಧನ, ಭೀಷ್ಮ ದ್ರೋಣಾದಿಗಳು ಇರುವಲ್ಲಿ ಅವರ ಕಣ್ಣೆದುರಿಗೆ ಬೆಳೆದ ನಮಗೇಕೆ ಆ ವಿಚಾರ? ಯಾರು? ರಾಜಾದಿರಾಜ ಪುರುಷ ಶ್ರೇಷ್ಠನಾದ ನಾನಿರುವಲ್ಲಿ ಆ ಗೋಪಾಲನು ಪುರುಷೋತ್ತಮನು, ಪಾಂಡವರ ಪಕ್ಷಪಾತಿಯಾದ ಗೋಪಾಲನು ನೆಟ್ಟಗೆ ನನ್ನರಮನೆಗೆ ಬಾರದೆ ಅವನ ಹುಟ್ಟನುಗುಣಕ್ಕನುಸಾರವಾಗಿ ಓರ್ವ ದಾಸಿಪುತ್ರ ವಿದುರನ ಮನೆಗೆ ಹೋದನಂತೆ. ಎಷ್ಟೇ ಆಗಲಿ ಗೊಲ್ಲ ತಿಳುವಳಿಕೆಯೂ ಇಲ್ಲ. ಗೊಲ್ಲ ಬುದ್ಧಿ ಎಲ್ಲಿ ತಾನೇ ಓದಿತು? ದುರ್ಯೋಧನ, ಪಾಂಡವರಿಗೆ ನ್ಯಾಯವಾಗಿರುವ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ವಿದುರ ಏನು ಹೇಳಿದೆ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು. ಚಕ್ರವರ್ತಿಯಾದ ನಾನು ಅದನ್ನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು. ಸಾಕು ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯವೋ ಹದಿನವು ಅಥವಾ ನ್ಯಾಯಕ್ಕೆ ಸರ್ವರು ಹದಿನರು. ರೋಗಿಗೆ ಅಪಥ್ಯವು ರುಚಿಸಿದಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣಕಾಲವು ಸಮೀಪಿಸುತ್ತಿರುವುದರಿಂದ ಬುದ್ಧಿಯು ಈ ರೀತಿ ವಿಕಲ್ಪವಾಗುತ್ತಿರುವುದು. ಕುರುವೀರನಿಂದ ಪರಿವೃತ್ತನಾದ ದುರ್ಯೋಧನನಿಗೆ ಓರ್ವ ದಾಸಿಪುತ್ರನ ನೀತಿ ವಚನವು ಅನಾವಶ್ಯಕ. ಸಹೋದರ ದುಶ್ಯಾಸನ, ಈ ವಿದುರನು ಹಿರಿಯನು ಪೂಜ್ಯನು ಎಂದು ಸಹನೆಯಿಂದ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವವನ್ನೆರೆದೆ ಮಾತನಾಡುತ್ತಿರುವ ಈತನನ್ನು ಈಗಲೇ ಸಭೆಯಿಂದ ಆಚೆಗೆ ದೂಡಿಬಿಡು. ಆಜ್ಞಾನುಸಾರವಾಗಿ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು. ಇಲ್ಲವಾದರೆ ಅನರ್ಥವಾದಿತು ಎಚ್ಚರ. ದುರ್ಯೋಧನ, ನನ್ನನ್ನು ಸಭೆಯಿಂದ ಹೊರದೂಡುವಷ್ಟು ಸಾಮರ್ಥ್ಯ ಉಂಟಾಯಿತು. ಛೇ ಅವಿವೇಕಿ, ನೀನು ಎಷ್ಟೇ ಯೋಗ್ಯನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳಿಯೇ ತಿರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುತ್ತಿರುವ ನಿನ್ನ ನಾಲಿಗೆಯೂ ಸೇದು ಹೋಗಬಾರದು. ಹೇಳು, ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ತಡೆಯಬೇಕೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುಟ್ಟಿದ್ದಾನೆ. ಇದಕ್ಕೆ ನಾಶವಾಗುವಂಚಕ. ದಿಕ್ಕಿಲ್ಲದವನೆಂದು ಹತ್ತಿರಕ್ಕೆ ಕರೆತಂದು ಅಕ್ಕರೆಯಿಂದ ಪುರಸ್ಕರಿಸಿದ್ದಕ್ಕೆ ಈ ನಿನ್ನ ತಿರಸ್ಕಾರ. ಅನರ್ಥವಾಯಿತು ದುರ್ಯೋಧನ. ಪ್ರಮಾದವಾಯಿತು ದುರ್ಯೋಧನ. ವಿದುರನನ್ನು ಅಪಾಸಕ್ಕೆ ಈಡು ಮಾಡಿ ಸರ್ವೋತ್ತಮ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಯಲ್ಲ. 3 ಲೋಕದಲ್ಲೂ ನಿನ್ನ ಗೆಲ್ಲಿಸುವಂತೆ ಇಲ್ಲದಂತಾಗಿತ್ತಲ್ಲ. ಈ ವಿದುರನನ್ನು ನಿನಗೆ ಸಹಾಯಕನಾಗಿ ನಿಂತರೆ 3 ಲೋಕದಲ್ಲೂ ಗೆಲ್ಲಿಸುವುದಂತೆ ಇಲ್ಲದಂತಾಗಿತ್ತಲ್ಲ. ಕರ್ಣ, ಈತನ ಗೊತ್ತು ಬೆದರಿಕೆಗೆ ಹೆದರುವೆಯಲ್ಲ. ಹೇಳುವುದು ಕೇಳು.
ದುರದೋಯ್ ಪಾರ್ಥನ ಶಿರವಂ ಧರಣಿ ಗುರುಳು ಪೆನುತ ಶಪಥವನಾಂತೋ ಮಹೇಶ್ವರ ಕುವರನಂ ಮೆಚ್ಚಿಸಿ ಪರಮಹೇಶ್ವರ ಕುವರನಂ ಮೆಚ್ಚಿಸಿ ವರಸಾಪವನಾಂತು ನಿನಗೆ ಸಮನಾರಿಕರೈ ಕರ್ಣ ಕರ್ಣ, ಈ ವಿದುರನು ಎಂದು ತಾನು ಬಿಲ್ಲನ್ನು ಹಿಡಿದು ಯುದ್ಧ ಮಾಡಿರುವನು? ಯುದ್ಧ ಮಾಡಿರುವುದನ್ನು ನೀನೇನಾದರೂ ಕಂಡೆಯ? ಹೋಗಲಿ ಬಿಡು. ಈಗ ಎಲ್ಲರೂ ಕೇಳಿರಿ, ದೂತನಾಗಿ ಬರುತ್ತಿರುವ ಕೃಷ್ಣನಿಗೆ ಸಭೆಯಲ್ಲಿ ಯಾರಾದರೂ ಎದ್ದು ನಿಂತು ಗೌರವಿಸಿದ್ದೆ ಆದರೆ ಅಂತಹವರು ಈ ಸಭೆಯನ್ನು ಬಿಟ್ಟು ಹೊರ ಹೋಗಬೇಕಾದೀತು. ಎಚ್ಚರ ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸುವ ಎಂದು ಹೇಳಿದ್ದನಲ್ಲ, ಸಿದ್ಧಗೊಂಡಿರುವುದೇ? ಸಿದ್ಧಗೊಂಡಿರುವುದು. ಎಲ್ಲಿ ಅದನ್ನು ಕೊಡು. ಕೃಷ್ಣನು ಬಂದಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ತೆಗೆದುಕೋ. ದುರ್ಯೋಧನನು ಎಷ್ಟು ದುರಹಂಕಾರದಿಂದ ಮೆರೆಯುತ್ತಿರುವನು. ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ಗೌರವಿಸಿ ನಮಸ್ಕರಿಸುತ್ತಿರುವಾಗ ಈತನು ಕಣ್ಣೆತ್ತಿಗೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಈ ಭೂಮಿಯನ್ನು ಮೆಟ್ಟಿ ಆತನು ತಾನಾಗಿಯೇ ಬಂದು ನಮಸ್ಕರಿಸುವಂತೆ ಮಾಡುವನು. ಯೋಗಮಾಯೆ, ಜಾಗೃತಳಾಗು. ದುರ್ಯೋಧನ, ದೂತನಾಗಿ ಬಂದಿರುವ ನನಗೆ ನೀನು ನಮಸ್ಕರಿಸುವುದೇ? ನಾನು ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲಯ್ಯ. ಕೃಷ್ಣ, ನೀನು ಬಂದಿರುವುದು ದೂತನಾಗಿ. ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದ ಮಾತ್ರಕ್ಕೆ ನಾನು ನಿನಗೆ ನಮಸ್ಕರಿಸಿದೆ ಎಂದು ಹೆಮ್ಮೆ ಪಡಬೇಡ. ಒಂದು ವೇಳೆ ನಮಸ್ಕರಿಸಿದ್ದೆ ಆದರೆ ಅದು ಈ ಭೂದೇವಿಗೆಂದು ತಿಳಿ. ಬಂದದ್ದಾಯಿತು ಕೃಷ್ಣ, ಈ ಪೀಠದಲ್ಲಿ ಉಳಿದ ಕೃಷ್ಣ. ಕೃಷ್ಣ, ನಿನಗೆ ಗೋಪಿಕಾಂಗನೆಯ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದು. ಏನು ಕೃಷ್ಣ, ಇದ್ದೇ ಇದೆ.
ನನ್ನ ಅರಮನೆಯ ವೈಭವವನ್ನು ಕಂಡ ಬಳಿಕ ಒಂದು ಸಮಾಚಾರವನ್ನು ತಿಳಿಸಿವೆ. ಯಾರಲ್ಲಿ ಏನಪ್ಪಣೆ? ನಮ್ಮ ಅರಮನೆಯ ರಾಜ ನರ್ತಕಿಯನ್ನು ಬರಮಾಡಿ. ಆಗಬಹುದು ಮಹಾಪ್ರಭು. ಕರುಣಾಳು ವಂಶಕುಲ ತಿಲಕ್ ಮಕುಟೇಶ್ವರಾದಿ ವಂಶಕುಲ ತಿಲಕ್ ಮುಕುಟೇಶ್ವರಾದಿ ಕರುಣಾಳು ಕುರುಬು ರಿಪು ಭಯಂಕರ ಮನೋಹರ ಚಾಪಲಿ ಜಯಿಶೂರ ಭಯಂಕರ ರೂಪ ಮನೋಹರ ಚಾಪಲಿ ಜಯಿಶೂರ ನನ್ನ ಪರಮಾತ್ಮ ಚಾಪ ವಿಜಗಿಶು ನನ್ನ ಪರಮ ಸೋದರ ಮಾವನ ಸೋದರ ಮಾವನ ಇತಟಿ ಚತುರ ಗಾಂಧಾರಿ ದೇವಿ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಈ ಜಗಮ ಜನ
ಚೆಲುವ ಕೃಷ್ಣ ಹರಿ ನೀಲವರ್ಣದ ಈ ಚೆಲುವ ಕೃಷ್ಣ ಕೊಳಲನಾದದಿ ನಲಿವಾ ಕೊಳಲನಾದದಿ ನಲಿವಾಯಿ ಚೆಲುವ ಕೃಷ್ಣ ಕೊಳಲನಾದದಿ ಜಗದ ಜನರ ಮನವ ಮರುಳುಗೊಳಿಪ ಕೃಷ್ಣ ನಿಮಗೆ ಈ ನರ್ತಕಿಯರ ನಮನಗಳು ಕೃಷ್ಣ 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 ನರ್ತಕಿ ಏನಂತ ಹೇಳಿದಿರಿ? ಮತ್ತೊಮ್ಮೆ ಹೇಳಿ. ಕ್ಷಮಿಸಿ ಮಹಾಪ್ರಭು, ಅಪರಾಧವಾಯಿತು, ಮನ್ನಿಸಿ. ತಗದು ಮುದಕಜ ಮುದಗದು ಮುದಕಜ ಮುದಗದು ಮುದಕಜ ಮುದಂತ ಬಿತ್ತಗದು ಮುದಕಜ ಮುದಗದು ಮುದಕಜ ಮುದಗದು ಮುದಕಜ ಮುದಂತ ತಲಾಂ ಗುತಕಜ ಮುತಲಾಂ ಗುತಕಜ ಮುತಲಾಂ ಗುತಕಜ ಮುದಂತ ತರಗದು ಮುದಕಜ ಮುತರಗದು ಮುದಕಜ ಮುತರಗದು ಮುದಕಜ ಮುದಂತ ತಗದು ಮುದಕಜ ಮುದಾಂ ತಾಂ ತಾಂ ಬಿಜಿತೈ ಬಿಜಿತೈ ತಾಂ 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 ದಿಂ ತತಿ ತಂಗಡದ ತರಗಡದ ತಾಂ 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 ತರಗಡದಾಂ 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 ತರಗಡದೋಂ ತರಗಡದೋಂ ತಕದಿನ ತಾಂ ತಕದಿನ ತಾಂ ತಕ್ಕದಿನ ತಾಂ ತಕ್ಕದಿನ ತಾಂ ತಕದಿನದ ತಕದಿನದ ತಕ ದಿನ ತಾ ಬಲೆ 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 ತಕದಿನದ ತಕದಿನದ ತಕ್ಕದಿನತ 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 ತಕದಿನದ ಕದನ ದಿಮಿದಕದನ ದಿಮಿದಕದ ತದಿತ್ತಕದನದ ತತ್ತಕದನದ ತಕದನದ ಜನದ ತಾ ತದಿಂಗಿನದ ತಕದಿರುದು ತಕದಿರು ತದಿಂಗಿನದ ತಾ ತದಿತ್ತಕದ ದಿತ್ತಕದನದ ತಕದನದ ಜನದ ತಾ ತದಿಗ್ಗಿನದ ತಕದಿಗ್ಗಿನದ ತಕದಿರು ತದಿಗ್ಗಿನದ ತಾ ತದಿತ್ತಕದನದ ದಿತ್ತಕದನದ ತಕದನದ ಜನದ ತಾ ತದಿಗ್ಗಿನದ ತಕದಿಗ್ಗಿನದ ತಕದಿರು ತದಿಗ್ಗಿನದ ತಾ ಭೀಮ್ ತಕಿಟ ತಕ ತಕಿಟ ತಕ ತಕಿಟ ತರಗಡದ ಭೀಮ್ ತಕಿಟ ತಕ ತಕಿಟ ತಕ ತಕಿಟ ತರಗಡದ ಮೆದಕ ಜನ ತದ್ದಿತ್ತಕ ಜನದ ತದ್ದಿತ್ತಕ ಜನದ ತದ್ದಿತ್ತಕ ಜನದ ಬಲೆ 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 ಬೆಂಗಳಿಗುವರು ಸಜವೈರೇ ಸಸಿನಪುರ ದೊರೆಯ ಗದದಾರಿ ಭೀಮನಿಗಿವರು ಸಜವೈರಿ ನಮ್ಮ ಸಸಿನಪುರ ದೊರೆಯ ಗದದಾರಿ ಇವರಿಗೆ ಸಾಟಿ ರಾಜೇಶ್ವರ
ನಮ್ಮ ರಾಜನರ್ತಕಿಯರಿಗೆ ಮುತ್ತು ರತ್ನ ಉಜ್ವಲ ವೈಡೂರ್ಯ ಗೋಮೇಧಿಕ ವಿಶ್ವರಾಜನ್ನು ಬಹುಮಾನವಾಗಿ ಕೊಟ್ಟು ಕಳಿಸಿ. ಹುಡುಗರಿಗೂ ಸಭೆಗೆ ಬಂದ ವಿಷಯವನ್ನು ತಿಳಿಸಬೇಕು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಗುರುವೃದ್ಧರೇ, ಕೌರವ ಪಕ್ಷಿಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಗುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ನೀವು ಗಮನಿಸಿ ಅನುಗ್ರಹಿಸಬೇಕಾಗಿ ಬೇಡುತ್ತೇನೆ. ಈ ವಿಷಯದಲ್ಲಿ ನೀವು ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆದುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ಈ ರೀತಿ ನೀವು ಮಾಡದೇ ಇದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹದ್ದೆಂಬುದನ್ನು ತಿಳಿಯಿರಿ. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲ ಭಯಂಕರವಾದ ರಕ್ತಧಾರೆಯಿಂದ ಮಾತೃಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಈ ದಿವಸ ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕೇವಲ ಪೀಠಿಕೆಯಲ್ಲಿಯೇ ಕಾಲಹರಣ ಮಾಡದೆ ಮುಖ್ಯವಾದ ವಿಷಯಕ್ಕೆ ಬರುತ್ತೇನೆ. ಕಪಟದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯವಂತರು ಧರ್ಮನಿಷ್ಠರು ಆದ ಪಾಂಡವರು ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನ ಉಳಿದೆ. ಪ್ರತಿಜ್ಞೆಯಂತೆ ಅವರು ನಡೆದುಕೊಂಡಿದ್ದಾರೆ. ವಾಗ್ದಾನದಂತೆ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಅವರಿಗೆ ಕೊಡಿ. ಸಭಾಸದರೇ, ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ನೀವು ಬಾಲ್ಯದಿಂದಲೂ ಅವರ ಮೇಲೆ ತೋರುತ್ತಿದ್ದ ದೀರ್ಘ ವೈರವನ್ನು ಮರೆಯಲು ಪಾಂಡುನಂದನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟದ್ಯೂತ ಇವೆಲ್ಲಕ್ಕಿಂತಲೂ ಮುಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ಅಂತಹ ಮಹಾಪಾಪಗಳನ್ನು ಸಲ್ಲಿಸಿ ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಈ ಸುಸಮಯವನ್ನು ವ್ಯರ್ಥ ಮಾಡದೆ ಶಾಂತಿ ಸಮಾಧಾನಗಳಿಗೆ ಪ್ರಯತ್ನಿಸಿ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದೆ ವಿಚಾರಗಳನ್ನು ಕರ್ತವ್ಯಗಳನ್ನು ನಿರ್ಣಯಿಸುವುದು ಪ್ರಾಜ್ಞರಾದ ನಿಮ್ಮೆಲ್ಲರಿಗೂ ಸೇರಿದೆ. ರಾಷ್ಟ್ರಪ್ರಿಯ ಪುತ್ರರೇ, ತ್ವರಣೆ ಧರಣೆ ತ್ವರಣೆ ಧರಣೆ ದರೆಯಲು ಖ್ಯಾತಿಯ ಒಡನೆ ಕುರುಪ ಸಾಧಿಸದಿರು ಚಲ ವೈರವ ಮರಕೋ ಸಾಧಿಸದಿರು ಚಲ ವೈರವ ಮರಕೋ ಜಾತಿಗಳೇ ನಿಂದ ಜಾತಿಗಳೇ ನಿಂದ ಕರೆಯಲು ಸಂತಸವ ಪುರವೈರಿಗೆ ಶಾಂತಿ ಈಡು ಸಂತಸವ ಪುರವೈರಿಗೆ ಶಾಂತಿ ಧೃತರಾಷ್ಟ್ರ ಪ್ರಿಯ ಪುತ್ರರೇ, ಪಾಂಡವರು ನೀವು ಅಣ್ಣ ತಮ್ಮಂದಿರಲ್ಲ. ನಿಮ್ಮಲ್ಲಿ ಏನಕ್ಕೆ ವೈರತ್ವ? ಅವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆಧರಿಸು. ಇದೇ ನನ್ನ ಅಭಿಮತ. ದುರ್ಯೋಧನ, ಏತಕ್ಕೆ ಕೊನು ಜರಳು ಬಿಡು ಪಂತ, ಏತಕ್ಕೆ ಕೊನು ಜರಳು ಬಿಡು ಪಂತ, ಸಲ್ಲದು ವೈರ ಸಾಧಿಸದಿರು ಚಲ.
ನನ್ನದು ವೈರ ಸಾಧಿಸದಿರು ಚಲ ಏತಕ್ಕೆ ಅನುಚರಳಿ ಪಂಥ ಬಿಡು ಪಂಥ ದುರದೊಳಗೆ ಕಿಳಿಪಡದಿರು ಜೋಕೆ ದುರದೊಳಗೆ ಕಿಳಿಪಡದಿರು ಜೋಕೆ ನ್ಯಾಯವಾಗಿ ಪಾಂಡವರು ನೀವು ಅಣ್ಣ ತಮ್ಮದಿರಲ್ಲವೇ ಅವರಿಗೆ ಬರಬೇಕಾದ ರಾಜ್ಯವನ್ನು ಕೊಟ್ಟು ಸತ್ಕರಿಸು. ಇದೇ ನನ್ನ ಮಹತ್ವ. ಯಾರು? ಓ ಚಿಕ್ಕಪ್ಪ ವಿದುರ ಮಹಾಶಯ, ನನಗೆ ಉಪದೇಶ ಮಾಡುವವರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನ. ದುರ್ಯೋಧನ, ನನ್ನ ರೋದನವು ಅರಣ್ಯ ರೋದನವೇ. ನಿನ್ನಂಥವರಿಗೆ ಸದುಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಏನು ಮಾಡಲು? ಕೆಡುವರನ್ನು ನೋಡಿದಾಗ ವಿವೇಕವನ್ನು ಹೇಳುವುದು ನಮ್ಮಗಳ ಕರ್ತವ್ಯ. ನಾನೀಗ ಸುಮ್ಮನಿದ್ದರೆ ದೋಷವೂ ಸಂಭವಿಸುವುದು. ದುರ್ಯೋಧನ, ಪಿತಾಮಹ ಭೀಷ್ಮರು, ಗುರು ದ್ರೋಣರು, ಶ್ರೀಕೃಷ್ಣ ಪರಮಾತ್ಮ ಹೇಳುವುದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಾರೆ. ರಾಜ್ಯವೆಲ್ಲವನ್ನು ನೀನೇ ಅನುಭವಿಸು. ನಿನ್ನ ಇಚ್ಛೆ ಇದ್ದಷ್ಟಾದರೂ ಆ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ ಕೃಷ್ಣನಿಗಾಗಲಿ ನನ್ನೊಬ್ಬನಲ್ಲಿ ಮಾತ್ರ ದೋಷವು ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೋ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದುದನ್ನೇ ಹೇಳಿದೆ. ಇನ್ನು ಕೃಷ್ಣ ಮಹಾನುಭಾವನಾದ ನೀನು ನಿನ್ನ ದೂತತ್ವವನ್ನು ಬಹು ಶ್ಲಾಘನೀಯವಾಗಿಯೇ ಮುಗಿಸಿದೆ. ಆದರೆ ಈ ನಿನ್ನ ಮರಳು ಮಾತಿಗೆ ಒಳಪಡುವ ಬುದ್ಧಿಹೀನನು ಮಾತ್ರ ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ಉತ್ಸಾಹವಾಸದ, ದುರಾಶೆಯ ದುರಾಭಿಮಾನ. ವಿಚಾರ ಮಾಡು ಪರಮೇಶ್ವರ. ಕೃಷ್ಣ ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶೆಯ ದುರಭಿಮಾನವೇ. ಆಗಲ್ಲ. ಹೇಳುವೆನು ಕೇಳು ಕೃಷ್ಣ, ಹೇಳುವೆನು ಕೇಳು. ಈ ದುರ್ಯೋಧನನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಭಂಡ ಭೀಮ? ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಪ್ರಾಣ ಮಿತ್ರ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ನಪುಂಸಕ ಪಾರ್ಥ? ಅದು ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಪಾಂಡವರು? ಅದು ದುರಭಿಮಾನ. ದುರ್ಯೋಧನ ದುಶ್ಚಾಸರರನ್ನು ಪುಡಿಗೈದು ಭರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಲು ಯೋಜನೆ ಮಾಡುತ್ತಿರುವರಲ್ಲವೇ ಆ ನಿನ್ನ ಪರಮ ಮಿತ್ರರು? ಅದು ದುರಾಶಯ. ನಾವೇ ಸಮರ್ಥರು, ಜಯಶೀಲರು ಎಂಬುದಾಗಿ ಹೆಮ್ಮೆ ಪಡುತ್ತಿರುವರಲ್ಲವೇ ಆ ನಿನ್ನ ಪರಮ ಮಿತ್ರರು? ಅದು ದುರಾಶಯ. ಹೆಚ್ಚೇನು ಕೃಷ್ಣ, ನೀವಾರು ಏನೇ ಹೇಳಿದರು ಈ ಕೌರವರ ನಿರ್ಧಾರ ಚಲಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ ಕೃಷ್ಣ, ಪ್ರಯೋಜನವಿಲ್ಲ. ಅಣ್ಣನ ಮಾತುಗಳೆಲ್ಲವೂ ನಾನು ಒಪ್ಪಿದವು. ಈ ಕುರು ಸಹೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಜ್ವಾಲೆಯು ಇಂತಹ ಯುದ್ಧ ವೀರ ಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ. ರಘುನಂದನನು ದರಿದ್ರಾನ್ವಿತಗಳ ವಿದುರನ ಸಂಧಿಸಲು ಕುಟೀರಕ್ಕೆ ಹೋಗಿರ್ತಾನೆ. ಕುಟೀರಕ್ಕೆ ಹೋಗಿರ್ತಾನೆ. ಸಹಿಸಲ ಸದಳವು ಎನಗೆ ಅಗ್ರಜ. ದುರಾತ್ಮರಾದ ದ್ರೋಹಿಗಳ ಮನೋಮುರಿಕ್ಷಣ, ದುರಾತ್ಮರಾದ ದ್ರೋಹಿಗಳ ಮನೋಮುರಿಕ್ಷಣ
ಛಲದಿ ವೇಗಿಸಿ ಛಲದಿ ಜಯಿಸಿ ಬರುವೆನ ದೊರೆದಿ ಬೆರವ ಹದಮದನ್ನು ಶಿರವ ಕಡೆದು ದೊರೆದಿ ಬೆರವ ಹದಮದನ್ನು ಶಿರವ ಕಡೆದು ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ವೀಕ್ಷಣ ಮದವ ಮುರಿವೆ ವೀಕ್ಷಣ ಮದವ ಮುರಿವೆ ವೀಕ್ಷಣ ವಿಷ್ಣು ಆ ನಿನ್ನ ಪಾಂಡವರ ಸೇನಾ ಸಮುದ್ರವನ್ನು ಕಾಲಕ್ಕೆ ಬಿಡುವಲ್ಲ ಗಂಡುಗಲ್ಲೇ ನಾವು ಆ ಪುಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನನು ಸದಾ ಸಿದ್ಧನಿರುವನು. ಹೋಗು ಆ ನಿನ್ನ ಏಳು ಪಾಂಡವರಿಗೆ ಹೇಳು, ಸಮರವೇ ಸಿದ್ಧ, ಸಮರವೇ ಸಿದ್ಧ. ಕೃಷ್ಣ ಸಾಕು ಮಾಡು ಕೃಷ್ಣ, ಬರಿ ಬರಿಯಿಂದಲೇ ಮಗುಳುವ ಏಕೆ ಸಾಕು ಮಾಡು ಕೃಷ್ಣ. ಸಾಕು ಮಾಡು ಕೃಷ್ಣ, ಬರಿ ಬರಿಯಿಂದಲೇ ಮಗುಳುವ ಏಕೆ ಸಾಕು ಮಾಡು ಕೃಷ್ಣ. ದೂತನಾಡಲು ಪಾಂಡವರನ್ನ ಸಮ್ಮತಿಯಿಂದ ಕರೆಯುವನಿಗಲೇ, ದೂತನಾಡಲು ಪಾಂಡವರನ್ನ ಸಮ್ಮತಿಯಿಂದ ಕರೆಯುವನಿಗಲೇ ಸಾಕು ಮಾಡು ಕೃಷ್ಣ. ಭೀಮ ಪಾತರ ಎದೆಯದು ಸೀಳಿ ಯುದ್ಧದಿಯರವರ ಸೌರ್ಯವ ನೋಡಿದೆ, ಭೀಮ ಪಾತರ ಎದೆಯದು ಸೀಳಿ ಯುದ್ಧದಿಯರವರ ಸೌರ್ಯವ ನೋಡಿದೆ. ಯುದ್ಧದಿ ಅದವರ ಸೌರ್ಯವ ನೋಡುವೆ, ಯುದ್ಧದಿ ಅದವರ ಸೌರ್ಯವ ನೋಡುವೆ. ಸಾಕು ಮಾಡು ಕೃಷ್ಣ, ಬರೀ ಬರಿಯಿಂದಲೇ ಮಗುಳುವೆ. ಸಾಕು ಮಾಡು ಕೃಷ್ಣ, ಸಾಕು ಮಾಡು ಕೃಷ್ಣ. ಕೃಷ್ಣ, ನೀನೆಂತಹ ಮಂತ್ರ ತಂತ್ರ ನಿಪುಣನೆಂಬುದನ್ನು ನಾನು ಚೆನ್ನಾಗೇ ಬಲ್ಲೆ. ಇನ್ನೂ ನಿನಗೆ ಸಂಧಾನದ ಚಪಲವೇ? ಕೂಡಲೇ ಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾಯಿತು. ಎಚ್ಚರ. ಕರ್ಣ, ಇದಕ್ಕೆ ನಿನ್ನ ಅಭಿಪ್ರಾಯ? ದುರ್ಯೋಧನ ದುಶ್ಯಾಸನನ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಗೆ ತೀರದ ಹೊರತು ಈ ರಾಧಯ್ಯನಿಗೆ ಬುಷ್ಟಾನ್ನವು ರುಚಿಸುವುದಿಲ್ಲ. ಚಲಿಸದು ರಾಧಯ್ಯನ ಪಂಥ ವ್ಯರ್ಥ ನುಡಿಗಳಿಂದ, ಮತಿಗೆಟ್ಟು ನುಡಿಯುರೇಕೋ ಮಹಾರಥಿಗರೆಂದೆನಿಸಿ, ದೂರ ಪಾರ್ಥನ ಶಿರವ ಹರ್ಪುತನಕ ಈ ಶಾಂತಿಗಾಗೆ ಈ ಅಂಗಾಧಿಪಗೆ ರಾಜೇಂದ್ರ, ಈ ಶಾಂತಿಯನ್ನು ಬಯಸುವ ಈ ಸಂಧಿಯ ಅಂತಿಮ ಕಾಲದಲ್ಲಿ ಈ ವೃದ್ಧರಿಗೆ, ಶಾಂತಿಯನ್ನು ಬಯಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದ ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ನೀನು ಅವರಂತೆ ಮಾತನಾಡುತ್ತಿವೆಯಾ? ಅರ್ಜುನನ ಮೇಲಿನ ವೈಯಕ್ತಿಕ ವೈರ್ಯಕ್ಕೆ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಹೊರಟಿರುವೆಯಾ? ಇದು ನಿನ್ನ ಧರ್ಮವೇ? ಅರ್ಜುನನ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಕೇಳುವುದಕ್ಕೆ ಬಂದೆ ಅಲ್ಲವೇ? ಈ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ತನು ಮನ ಧನಗಳನ್ನು ಅರ್ಪಿಸುವ ನನ್ನ ಧರ್ಮವೇ ಎಷ್ಟೋ ಮೇಲು. ಕೃತ್ರಿಮ ಸಂಧಾನಕ್ಕೆ ಈ ಖಂಡಿತವಾಗಿಯೂ ನಾವು ಒಪ್ಪುವುದಿಲ್ಲ. ಭಲೆ ಭಲೆ ಹಂಗಾರಿಪ ಯಾದವ ಗಿಣೆ ಗಂಟು ಬಿಗಿದಂತಾಯಿತು. ಓಹೋ, ಬೇರೆ ಮೀರಿತು. ಮದೋನ್ಮತ್ತರಾದ ಇವರುಗಳೊಡನೆ ಮಾತನಾಡುವುದೇ ಅನುಚಿತ. ಆದರೂ ಒಂದು ಮಾತನ್ನು ಹೇಳುವುದು ಕೇಳಿಸುವುದನ. ಭಾರತ ಭೂಮಿ ಭಾರತ ಭೂಮಿ ಸಜೈತೆ ದುರಾಶ ಮಹಾನ ಸೌರ್ಯ ಸಾಹಸ ವಿರಾಜಿಸುವ ಸಹೋದರ ನಿರಾಕರಿಸಲಿದೆ. ಭಾರತ ಭೂಮಿ ಸಜೈತೆ ದುರಾಶ ಜೈತೆ ದುರಾಶ ಕರೆದಿರನೆ ಅನುದಾನದ ಕರೆದಿರನೆ ಅನುದಾನದ ಕರೆಯಲೆಂದು ಜಾತಿ ಪಡೆ ಕರೆಯಲೆಂದು
ಖ್ಯಾತಿ ಪಡೆ ಸುಖಿಯಾಗುವೀರ ವೈರವನ್ನೇಗಿ ಸೈತನೆಯ ತಾಳೆ ವೈರವನ್ನೇಗಿ ಸೈತನೆಯ ತಾಳೆ ಬಾಳೆಗಳು ಧರ್ಮನೇ ಕರುಣ ಬಾಳೆಗಳು ಧರ್ಮನೇ ಕರುಣ ಭಾರತ ಭೂಮಿ ಸಜೈಸೇ ನಿರಾಕರಿಸಲೈ ಭಾರತ ಭೂಮಿ ಸಜೈಸೇ ಜೈ ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕುರುಕುಲವನ್ನೇ ಧ್ವಂಸ ಮಾಡುವ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ನಿಮ್ಮೆಲ್ಲರ ಸ್ನೇಹ, ಪ್ರೀತಿ, ಶಾಂತಿ, ಮಮತೆಯ ಹೊರತಾಗಿ ಅವರಿಗೆ ಮತ್ತೇನು ಬೇಡ. ಯೋಚಿಸು, ಇದು ಅತ್ಯಂತ ಮಹತ್ತರವಾದ ವಿಷಯ. ಈ ಸಂಧಿಯನ್ನು ನಿರಾಕರಿಸಬೇಡ. ಅಲ್ಪ ಪ್ರಯತ್ನದಿಂದ ಮಹಾಫಲವನ್ನು ಹೊಂದುವೆ. ಶತ್ರುಗಳು ತಲೆಬಾಗಿ ನಿನ್ನ ಕ್ಷಮಾಭಿಕ್ಷೆ ಬೇಡುವರು, ಮಿತ್ರರು ಪುಳಕಿತ ಗಾತ್ರರಾಗಿ ನಿನ್ನನ್ನು ಆಲಂಗಿಸುವರು. ಈ ಸಾಮ್ರಾಜ್ಯ ಶಾಸನವು ನಿರಾಯಾಸವಾಗಿ ನಿನ್ನ ಕೈ ಸೇರುವುದು. ಪಾಂಡುನಂದರೊಡನೆ ಪ್ರಜಾಪಾಲನೆ ಪವಿತ್ರ ಯಜ್ಞದಲ್ಲಿ ದೀಕ್ಷಿತನಾಗು. ಆಗ ವಿಶ್ವ ಜಗತ್ತಿನಲ್ಲಿ ನೀನು ಅಪ್ರತಿಮನೆನಿಸುವೆ. ಮಾನವ ಲೋಕವು ನಿನ್ನನ್ನು ಆದರ್ಶ ನರಪತಿ ಎಂದು ಹೊಗಳುವುದು. ಪಾಂಡವರಿಗೆ ರಾಜ್ಯದ ಮೇಲೆ ನಕ್ಕನ್ನು ಒಪ್ಪಿಕೊಳ್ಳದಿದ್ದರೆ ಹೋಗಲಿ, ಅವರ ಈ ಇಷ್ಟವನ್ನು ನೆರವೇರಿಸು. ಸಂಧಿಗೆ ಸಮ್ಮತಿಸು. ದಾನವ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ಮತ್ತಾರ ಸಲುವಾಗಿ, ನಿಮ್ಮಗಳ ಸಲುವಾಗಿ, ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಕ್ಷಮಾಭಿಕ್ಷೆ ಬೇಡುತ್ತಿರುವನು. ಭಿಕ್ಷಾ ಪ್ರದಾನ ಮಾಡು ಕೌರವೇಶ್ವರ. ಕೃಷ್ಣ ಭಿಕ್ಷಾ ಪ್ರದಾನ ಅಪರಾಧವೇ ಪರಿಮಳಿ ನುಡಿಯುವುದು ಅಪರಾಧವೇ ಕೃಷ್ಣ ಇದರಲ್ಲಿ ನನ್ನ ಅಪರಾಧವಾದರೂ ಏನಿದೆ ಅದು ರಾಜ? ಪಾಂಡವರು ಜೂಜಾಡಿ ರಾಜ್ಯಾದ್ಯ ಸಂಪತ್ತನ್ನು ಕಳೆದುಕೊಂಡಿದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ವನವಾಸವನ್ನು ಮಾಡಿದ್ದು ಅಧರ್ಮದ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ಪಾಂಡವರು 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 ಶಾಸ್ತ್ರ ಧರ್ಮ ವಿಕುದೇ ಹೇಗೆ ಪಾಂಡವರಲ್ಲಿ ಕೃಷ್ಣ ಶಾಸ್ತ್ರ ಧರ್ಮ ವಿಕುದೇ ಹೇಗೆ ಪಾಂಡವರಲ್ಲಿ ರೂಢಿಯೊಳಗವರದಂತು ಚೇಷ್ಟರನಿ ಪರೈ ಮೂಢತನವಿದಲ್ಲವೇ ಸಂಧಿಯ ಬಯಕೆ ಮೂಢತನವಿದಲ್ಲವೇ ಸಂಧಿಯ ಬಯಕೆ ಹೊರತು ನೀನಿದಲ್ಲವ ಭ್ರಾಂತಿ ಮೂಡಿಸುವೆಯ ಮುಕುಂದ ಭ್ರಾಂತಿ ಮೂಡಿಸುವೆಯ ಕೃಷ್ಣ, ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರುಗಳ ಕೈಯಲ್ಲಿ
ಈ ವಿಪುಲವಾದ ಸಾಮ್ರಾಜ್ಯವನ್ನು ಒಪ್ಪಿಸುವ ಅಪಮಾನ ನನ್ನಿಂದಾಗದು ಕೃಷ್ಣ. ಯುದ್ಧದ ಭಯವನ್ನು ತೋರುವೆಯ ಜನಾರ್ದನ. ಯುದ್ಧವು ಕ್ಷತ್ರಿಯನ ಧರ್ಮ, ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಹೊರತಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ. ಭಯಪಡಲಾರ, ಭಯಪಡಬಾರದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ನೀನು ಅಗತ್ಯವಾಗಿ ಅದನ್ನೇ ಹೊಂದುವೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೇ. ನಿನ್ನ ಅಪರಾಧಗಳು ಏನೆಂದು ಬಲ್ಲೆಯ? ಹೇಳುವೆಯ? ನಿನ್ನ ಅಪರಾಧಗಳು ಅಗಣ್ಯ, ಅಬೋಧ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಗಿದ ನೀನು ಈ ನೀಚ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನ್ನು ಕಪಟದ ಜೊತೆ ಕೆಳಗುವುದನ್ನು ಮರೆತೆಯ? ಸಹೋದರನ ಪತ್ನಿಯನ್ನು ರಾಜಸಭೆಗೆ ಸೆಳೆದು ತಂದು ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲದ ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದು ನೆನೆಸಿದರು. ವಾರಣವಾತದ ಅಗಿರಮನೆ, ಏಕಚಕ್ರಾನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಸನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ? ಭೀಷ್ಮ, ದ್ರೋಣ, ಗುರು ಹಿರಿಯರನ್ನು ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆ ಪ್ರವೃತ್ತನಾದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಏನಂತ ಕೃಷ್ಣ? ಪಾಂಡವರಿಗೆ 5 ಗ್ರಾಮವೇ? ಕೃಷ್ಣ, ಹಿಂದೆ ಭಿಕ್ಷೆ ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧಗೊಂಡಿರುವವು. ಅಲ್ಲಿಗೆ ಹೋಗಲಿ. ಒಂದನ್ನು ಭಿಕ್ಷಾ ಪಾತ್ರೆಯನ್ನು ಕೊಡುವರು. ರಾಜ್ಯದಲ್ಲಿ ಎಲ್ಲಿಯಾದರೂ ಹೋಗಿ ಭಿಕ್ಷೆ ಬೇಡಲಿ. ದುರ್ಯೋಧನ, ದುಡುಕಬೇಡ. ದುಡುಕಿ ನೀನು ದುರ್ಗತಿಯನ್ನು ಹೊಂದಬೇಡ. ಭೀಮನಾದರೂ ಬಲು ಹೊರಟ, ಆತನಿಗಾದರೂ 1 ಗ್ರಾಮವನ್ನು ಕೊಡೆಯ. ಏನಂದ ಕೃಷ್ಣ? 1 ಗ್ರಾಮವೇ? ಕೆಟ್ಟರು ಸರಿಯ ಕಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದ ಕೆಚ್ಚದೆಯ ಕಟ್ಟಾಳು ಈ ಕೌರವೇಶ್ವರನನ್ನು ಕೆಣಕಿ ಕೇಕೆ ಯಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಅಂದೇ ತೊಟ್ಟನು ಕೃಷ್ಣ ಈ ಛಲವನ್ನು. ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಕಿರುವುದು ನಿಂತರೂ ಸರಿಯೇ. ಕಲಿವಂಶದಿಂದ ಉದ್ಭವವಾದ ಈ ನನ್ನ ಕುರು ಸಾಮ್ರಾಜ್ಯವು ರಕ್ತದ ಮಡುವಿನಲ್ಲಿ ಕೊಚ್ಚಿ ಸರಿಯೇ. ಅಷ್ಟೈಶ್ವರ್ಯ ಸಂಪನ್ನ ಚಲವಂಕಮಲ್ಲ, ಕೌರವೇಶ್ವರ ಎಂಬ ನಾಮಾಂಕಿತನಾದ ನಾನು ಮಸಣದ ಮಣ್ಣಲ್ಲಿ ಮಣ್ಣಿಡಿದು ಮಣ್ಣಾಗಿ ಹೋದರೂ ಸರಿಯೇ. ಛಲವನ್ನು ಬಿಡೆ, ನೆಲವನ್ನು ಕೊಲೆ, ಕೇಳು ಮೂಲಗಾರಿಕೆ
ಕೃಷ್ಣ, ನಾನೇನು ನಿನ್ನನ್ನು ಅರಿಯದವನೆಂದು ಭಾವಿಸಿದೆಯಾ? ಹಿಂದೆ ಬಲಿಚಕ್ರವರ್ತಿಯ ಬಳಿಗೆ ಹೋಗಿ 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಪಡೆದು 1 ಹೆಜ್ಜೆಗೆ ಆಕಾಶವನ್ನೆಲ್ಲ, ಮತ್ತೊಂದು ಹೆಜ್ಜೆಗೆ ಪಾತಾಳವನ್ನೆಲ್ಲ ಆವರಿಸಿಕೊಂಡು ಮತ್ತೊಂದು ಹೆಜ್ಜೆಯನ್ನು ಇಡಲು ಸ್ಥಳವಿಲ್ಲದೆ ಆ ಬಲಿಚಕ್ರವರ್ತಿಯ ಮಸ್ತಕದ ಮೇಲಿಸಿ ಪಾತಾಳಕ್ಕೆ ಮಹಾಮಹಿಮನಲ್ಲವೇ ನೀನು? ಇನ್ನು 3 ಹೆಜ್ಜೆ ಭೂಮಿಯನ್ನು ದಾನವಾಗಿ ಕೊಟ್ಟ ಆ ಬಲಿಚಕ್ರವರ್ತಿಯ ಪಾಡೆ ಆಗಾದ ಮೇಲೆ ಇನ್ನು 1 ಗ್ರಾಮವನ್ನು ಕೊಟ್ಟರೆ ನನ್ನ ಗತಿ ಏನಾಗಬಹುದೆಂದು ಚೆನ್ನಾಗಿ ಬಲ್ಲನು ಕೃಷ್ಣ. ಕೃಷ್ಣ, 1 ಗ್ರಾಮವಲ್ಲ, 1 ಗ್ರಾಮದಲ್ಲಿ 1 ಗೋವು ಮೇಯುವಷ್ಟು, ಗೋವಿನ ಪದದಲ್ಲಿ 1 ಮುಳ್ಳು ಮುರಿಯುವಷ್ಟು ಸ್ಥಳವನ್ನು ಕೊಡುವುದಿಲ್ಲ. ಕೊಡುವವನಲ್ಲ ಈ ಚಲವಂಕಮಲ್ಲ. ದುರ್ಯೋಧನ, ಈ ನಿನ್ನ ದುಡುಕುತನದಿಂದ ಇಡೀ ಕುರುವಂಶವೇ ನಾಶವಾಗುವುದು. ಕೃಷ್ಣ, ನನ್ನ ಕುರುವಂಶವು ಎಂದಿಗೂ ನಾಶವಾಗುವುದಿಲ್ಲ. ಆ ನಿನ್ನ ಪಾಂಡವರ ವಂಶವೇ ನಾಶವಾಗಿ ಹೋಗುವುದು. ಕೃಷ್ಣ, ಇದು ಕೌರವರ ಸಭೆಯಲ್ಲ, ಪಾಂಡುನಂದನರ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ರದಿಂದ ಕೇಳುತ್ತಿರುವವರು ನೋಡು. ಸಮಯವು ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆಗೂ ಹೆದರತಕ್ಕವರಲ್ಲ. ನಡೆ, ಈ ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ಸರಿಯಾಗಿ ಹೇಳಿದೆ ಸಹೋದರ. ಶತ್ರುಗಳ ಮಧ್ಯೆ ನಮಗೇನು ಕೆಲಸ? ಕುಮಾರನೆಲ್ಲಿ ಹೋಗು ವಿದುರ, ದುರ್ಯೋಧನನನ್ನು ಬರಮಾಡು. ಯಾರು ನನ್ನನ್ನು ಕರೆಸಿದವರು? ನಾನು ಕುಮಾರ. ಏಕೆ ನನ್ನ ಮಾತುಗಳನ್ನು ಕೇಳುವ ಇಚ್ಛೆಯು ನಿನಗಿಲ್ಲದೆ? ದುರ್ಯೋಧನ, ಅಮ್ಮ, ಈ ದಿನ ನಾನು ಯುದ್ಧಕ್ಕೆ ಹೊರಟಿರುವೆನು. ನನ್ನನ್ನು ಆಶೀರ್ವದಿಸಿದನು ನೀ. ಮಾತೆಯ ಮಾತನು ಆಲಿಸುವೀರ ಕುಮಾರ. ಮಾತೆಯ ಮಾತನು ಆಲಿಸುವೀರ, ಧುರಧೀರನೆ ನೀ ಕ್ಷೇಮದಿ ಬಾಳೈ. ದುರ್ಯೋಧನ, ಧುರಧೀರನೆ ನೀ ಕ್ಷೇಮದಿ
ಕುಮಾರ, ನನ್ನ ಮಾತನ್ನು ಕೇಳು ಮಗನೇ. ನೀನೇನಾದರೂ ಧರ್ಮದ ರಹಸ್ಯವನ್ನು ತಿಳಿಯಬೇಕೆಂಬ ಇಚ್ಛೆ ನಿನಗಿದ್ದರೆ ಆ ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಸಮಾನ ಭಾವದಿಂದ ಈ ಧರೆಯನ್ನಾಳು. ನುಡಿಯದಿರು ಬಿರುನುಡಿಗಳನ್ನು ನುಡಿಯದಿರು ಸಾಕು ನಿನ್ನ ನೀತಿ ಬೋಧ ಕೇಳಲು, ಸಾಕು ನಿನ್ನ ನೀತಿ ಬೋಧ ಕೇಳಲು. ರಣದೊಳಗೆ ಗುರುಪತಿಗೆ ಸಮನಿಗಳು ಭಯಬೇಕು ಬಿಡು ಮಾತಿಗೆ. ನಿನ್ನ ಭಯವಾದಿದ್ರೆ ನಾವು ಶ್ರೀಮಂತ ಬದಲು ಭಯಬೇಕು ಬಿಡು ಮಾತಿಗೆ. ವರಗಾದ ವಂಶದ ನಂದಿ ವರಗಾದ ವಂಶದ ನಂದಿ ಸತಸುತಲ ಪಡೆದ ಮಹಾಜನನೇ. ವರಗಾದ ವಂಶದ ನಂದಿ ಸತಸುತಲ ಪಡೆದ ಮಹಾಜನನೇ. ರಾಗುಲ ಪಡಲೇದೆ ಪಡೆದಿರು ಚಿಂತೆ, ರಾಗುಲ ಪಡಲೇದೆ ಪಡೆದಿರು ಚಿಂತೆ. ಚಲದಂತ ಮಲ್ಲನ ಜಲವನ್ನು ಅರಿತು, ಚಲದಂತ ಮಲ್ಲನ ಜಲವನ್ನು ಅರಿತು. ಭಯವೇಕೆ ಅಮ್ಮ ಭಯವೇಕೆ, ಅಮ್ಮ ಭಯವೇಕೆ ಬಿಡು ಮಾತೆಯೇ. ಅಮ್ಮ, ನಿನ್ನ ಪುತ್ರನಾಗಿ ನಾನು ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ? ಇಲ್ಲ ಇಲ್ಲ, ಜಗತ್ತೆಲ್ಲವೂ ಪ್ರತಿಭಟಿಸಿದರು ದುರ್ಯೋಧನನು ಧರ್ಮಚ್ಯುತನಾಗುವುದಿಲ್ಲ. ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ, ರತಿಕರ ವೀರ ಘೋಷದಲ್ಲಿ. ಸಂಧಾನದಿಂದೆಂದಿಗೂ ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವ ಯುದ್ಧ ಕಡಾಕಡಿ, ಸತ್ತರೆ ಸಾಯುಜ್ಯ, ಬದುಕಿದ್ದರೆ ಅಖಂಡ ಸಾಮ್ರಾಜ್ಯ. ಇದೇ ನನ್ನ ಕಡೆಯ ಸಂದೇಶ. ಕೃಷ್ಣ, ಸಕಲ ಸರಪಡೆಗಳನ್ನು ಅಣಿಪಡಿಸಿಕೊಳ್ಳುವಂತೆ ಆ ನಿನ್ನ ಹೇಳಿ ಪಾಂಡವರಿಗೆ ತಿಳಿಸಿಬಿಡು. ನನಗಿನ್ನೂ ಸಮಯವಿಲ್ಲ. ದುರ್ಯೋಧನ, ಇನ್ನೆಲ್ಲಿ ಪಲಾಯನ ಮಾಡುವೆ? ಎಲ್ಲ ವಂಚಕ ದುರ್ಯೋಧನ, ಕತಿ ಬೇಡೈತು ಯೋಧನನೆ ತೋರಿ ಗಣತಿಗಳು ಸರಿವೆ. ಕತಿ ಬೇಡೈತು ಯೋಧನನೆ ತೋರಿ ಗಣತಿಗಳು ಸರಿವೆ. ಅದೇ ಕುಂತು ಬದಲುವೆ, ಅದೇ ಮಾತ ಬದಲುವೆ, ಅದೇ ಕುಂತು ಬದಲುವೆ, ಅದೇ ಮಾತ ಬದಲುವೆ. ಗುರುವಿನಿಂದ ಗುಣವ ಬರುತ್ತದ ನೋಡೋಡು ಗುರುವಿನ ಗುಣವ ಬರುತ್ತದ ನೋಡೋಡು. ಕತಿ ಬೇಡೈತು ಯೋಧನನೆ ತೋರಿ ಗಣತಿಗಳು ಸರಿವೆ. ಸದನದಲ್ಲಿ ಪದವನಡಗಿ ಸದನದಲ್ಲಿ ಪದವನಡಗಿಕೆ ಸದುಲರೋಳ್ಮರುಳೆ. ಮಂದಮತಿಯದೆ ಮೋದನರಿಯದೆ ಯೋಧನ, ಮಂದಮತಿಯದೆ ಮೋದನರಿಯದೆ ಸದುಗವ ಪಡುವೆ, ಸದುಗವ ಪಡುವೆ. ಯೋಧನ
ತಿರಸ್ಕರಿಸಿಯೇ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪನೇ. ಪುರಸ್ಕರಿಸಲಾಗದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ? ಯದುವಂಶಕಾಂತ ಸ್ವರೂಪ, ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಣಯಿಸಬೇಕು. ಹೌದಾ? ಯಾರೂ ನಿರ್ಣಯಿಸಬೇಕಾಗಿಲ್ಲ. ನಾನಾಗಲೇ ನಿರ್ಣಯಿಸಿ ಮುಖ್ಯ ಸಲಹೆಯನ್ನೇ ಇಟ್ಟಿದ್ದೇನೆ. ಯಾರಿಗೋ? ಮತ್ತಿನ್ಯಾರಿಗೆ? ಸಾರ್ವಭೌಮ. ಏನೆಂಬುದಾಗಿ? ನಿನ್ನನ್ನು ಉಚಿತ ರೀತಿಯಿಂದ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗಾಗಲೇ ಮುಖ್ಯ ಸಲಹೆಯನ್ನಿಟ್ಟಿದ್ದಾರೆ. ಓಹೋ, ಶಕುನಿ ಮಾವನವರ ಸಲಹೆ. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿ ಇರುತ್ತದೆ. ಅದ್ಭುತವಾದ ರಾಯಭಾರಕ್ಕೆ ಅದ್ಭುತವಾದ ಸ್ವೀಕಾರವಿದು. ನಿಮ್ಮ ಈ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಕಾರನಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು. ದುಶ್ಯಾಸನ, ತೆಗೆದುಕೋ ಅಕ್ಕವನ್ನು, ಬಂಧಿಸು ಕೃಷ್ಣನನ್ನು. ಯಾರು ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ನಿನ್ನನ್ನು, ನಿನ್ನ ಅಂಗಾಂಗಗಳನ್ನು. ಅದು ನಿಮ್ಮಿಂದ ಸಾಧ್ಯವಿಲ್ಲ. ಬಟ್ಟೆಯಿಂದ ಬೆಂಕಿಯನ್ನು, ಬಿರುಗಾಳಿಯಿಂದ ಹುಲ್ಲುಕಡ್ಡಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸುವಿರಾ? ಈಗ ಬಂಧಿಸಿ ನನ್ನನ್ನು. ಅಗ್ರಜ, ಅಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ, ಇಲ್ಲಿಯೂ ಕೃಷ್ಣ. ಮಾಯೆ ಮಾಯೆ